ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ವೀಕ್ಷಕ ಪ್ರಭುಗಳೇ, ಪೊಲೀಸರು ಅಂದ ತಕ್ಷಣ ನಮಗೆಲ್ಲ ಒಂದು ರೀತಿ ಭಯ, ಆತಂಕ ಇಂಥದ್ದೆಲ್ಲ ಸಹಜವಾಗಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಪೊಲೀಸರನ್ನು ನಾವು ನೋಡ್ತಾ ಹೋದಾಗ, ಅಂದರೆ ಅಲ್ಲಿನ ಇಲಾಖೆಯಲ್ಲಿ ಒಂದಿಷ್ಟು ಮಾರ್ಪಾಡುಗಳನ್ನು ನಾವು ನೋಡ್ತಾ ಹೋದಾಗ ನಿಜಕ್ಕೂ ಪೊಲೀಸ್ ಇಲಾಖೆ ಒಂದು ಜನಸ್ನೇಹಿ ಇಲಾಖೆ ಅನ್ನುವಂತಹ ರೀತಿಯಲ್ಲಿ ಈಗ ನಮಗೆಲ್ಲ ಭಾಸವಾಗ್ತಾ ಇದೆ. ಅಂಥದ್ದೊಂದು ನಿದರ್ಶನದಂತೆ ನಮ್ಮ ಬಾಗಲಕೋಟೆ SP ಆಗಿರುವಂತಹ ಸಿದ್ಧಾರ್ಥ್ ಗೋಯಲ್ ಅವರು ಈ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿ ಯಾವ ರೀತಿ ನಡೆದುಕೊಳ್ಳಬೇಕು ಅಥವಾ ಪೊಲೀಸ್ ಅಧಿಕಾರಿ ಯಾವ ರೀತಿ ಜನರೊಂದಿಗೆ ತನ್ನ ಒಂದು ಸಂಬಂಧವನ್ನು ಇಟ್ಕೊಂಡಿರಬೇಕು, ಅಂದರೆ ಪೊಲೀಸ್ ಇಲಾಖೆ ಹೇಳಿದ ಹಾಗೆ ಜನಸ್ನೇಹಿ ಪೊಲೀಸ್ ಇಲಾಖೆ ಯಾವ ಥರ ಇರಬೇಕು ಅನ್ನುವಂಥದ್ದಕ್ಕೆ ಉದಾಹರಣೆ ಸಿದ್ಧಾರ್ಥ್ ಗೋಯಲ್ ಅವರು. ಬಾಗಲಕೋಟೆ ಸಿದ್ಧಾರ್ಥ ಗೋಯಲ್ ಅವರು ತಮ್ಮ ಒಂದು ಕುಟುಂಬದೊಂದಿಗೆ ಶ್ರೀಶೈಲ ಪಾದಯಾತ್ರಿಕರಿಗೆ ಹಣ್ಣು ಮತ್ತು ಮಜ್ಜಿಗೆಯನ್ನು ನೀಡಿ ಒಂದು ಸೇವೆಯನ್ನು ಮಾಡುವ ಮೂಲಕ ಒಂದು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಸೊ ಶ್ರೀಶೈಲ ಪಾದಯಾತ್ರಿಕರಿಗೆ ನಮ್ಮ ಬಾಗಲಕೋಟೆಯಿಂದ ಹೋಗುವಂತಹ ಅನೇಕ ಭಕ್ತರು, ಅಂದರೆ ಬಾಗಲಕೋಟೆ ಮಾರ್ಗವಾಗಿ ಈ ಶಿರೂರು, ಕಮದಗಿ, ಅಮ್ಮಿನಗಡ ಮುಖಾಂತರ ಹೋಗ್ತಾರೆ. ಶಿರೂರಿನಲ್ಲೂ ಸಹ ಅಲ್ಲಿನ ಭಕ್ತರು, ಶ್ರೀಶೈಲನ ಭಕ್ತರು ಏನು ಮಾಡಿದ್ದಾರೆ ಅಂತಂದರೆ ಈ ಶ್ರೀಶೈಲ ಪಾದಯಾತ್ರಿಕರಿಗೆ ಒಂದಿಷ್ಟು ಊಟ ಉಪಚಾರಗಳು ಹಾಗೆ ವೈದ್ಯಕೀಯ ಒಂದು ವ್ಯವಸ್ಥೆಯನ್ನು ಸಹ ಕಲ್ಪಿಸಿಕೊಂಡಿದ್ದಾರೆ. ನಿಜಕ್ಕೂ ಶಿರೂರಿನ ಜನತೆಗೆ ಒಂದು ದೊಡ್ಡದಾಗಿರುವಂತಹ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಪ್ರತಿ ವರ್ಷವೂ ಸಹ ಇಲ್ಲೊಂದು ಈ ರೀತಿ ಅಂದರೆ ಅವರಿಗೆ, ಅಂದರೆ ಭಕ್ತಾದಿಗಳು ಏನು ಬರ್ತಾರೆ ಪಾದಯಾತ್ರಿಗರು, ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅನೇಕ ರೀತಿಯಾದಂತಹ ವ್ಯವಸ್ಥೆಗಳನ್ನು ಸಹ ಶಿರೂರಲ್ಲಿ ಕೈಗೊಂಡಿರ್ತಾರೆ. ಸೊ ಉದ್ದಕ್ಕೂ ಶಿರೂರು ಅಂತ ಒಂದೇ ಅಲ್ಲ, ಎಲ್ಲದಕ್ಕೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿರ್ತಾರೆ. ಸಿದ್ಧಾರ್ಥ್ ಗೋಯಲ್ ಅವರು ಜನರೊಂದಿಗೆ ಒಂದು ಉತ್ತಮವಾಗಿರುವಂತಹ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಮೊನ್ನೆ ನಡೆದಂತಹ ಶಿವಾಜಿಯ ಒಂದು ಇನ್ಸಿಡೆಂಟ್ ಏನಿತ್ತು, ಅಂದರೆ ಶಿವಾಜಿ ಮೆರವಣಿಗೆ ಆಗ್ತಾ ಇತ್ತು, ಶಿವಾಜಿ ಜಯಂತಿಯ ದಿನ. ಸೊ ಆವಾಗ ಪಂಖಾ ಮಸೀದಿಯಿಂದ ಕಲ್ಲು ಮತ್ತು ಚಪ್ಪಲಿ ಸಹ ಬೀಳುತ್ತೆ. ಸೊ ಆ ಕಲ್ಲು ಇದೇ ಸಿದ್ಧಾರ್ಥ ಗೋಯಲ್ SP ಅವರು ಏನಿದ್ದಾರೆ ಅವರಿಗೆ ಬೀಳುತ್ತೆ. ಆದರೂ ಸಹ SP ಅವರು ಒಂದಿಷ್ಟು ಧೃತಿಗೆಡದೇನೆ ಆ ಒಂದು ಸಿಚುವೇಶನನ್ನು ಸಕ್ಸಸ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಯಾವುದೇ ಒಂದು ಕೋಮಿಗೆ ಯಾವುದೇ ರೀತಿಯಾದಂತಹ ನೋವಾಗದ ಹಾಗೆ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡಿದ್ದಾರೆ. ಸೊ ಸಿದ್ಧಾರ್ಥ ಗೋಯಲ್ ಅವರ ನಡೆಯನ್ನು ಅನೇಕ ಅಧಿಕಾರಿಗಳು ಮೆಚ್ಚಿಕೊಂಡಿದ್ದಾರೆ, ಹಾಗೆ ಜನ ಸಹಿತ ಮೆಚ್ಚಿಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಹೋಳಿ ಹುಣ್ಣಿಮೆ ಇದೆ ಈಗ. ಸೊ ಒಂದು ಹೋಳಿ ಹಬ್ಬ ಇದೆ. ಸೊ ಎಲ್ಲ ಸಂಘಟನಾಕಾರರು ಅಥವಾ ಎಲ್ಲೇ ಇರುವಂತಹ ಎಲ್ಲ ವ್ಯಾಪಾರಸ್ಥರು ಸಹ ಸಿದ್ಧಾರ್ಥ ಗೋಯಲ್ ಅವರ ಕರ್ತವ್ಯಕ್ಕೆ ಒಂದು ರೀತಿಯಾಗಿ ನಾವು ಹೇಳಬೇಕಂದ್ರೆ ಹಾಡಿ ಹೊಗಳಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂತಂದರೆ ಸಿದ್ಧಾರ್ಥ ಗೋಯಲ್ ಅವರು ತಾವೇ ಸ್ವತಃ ಆ ಒಂದು ಸ್ಥಳದಲ್ಲಿ ನಿಂತುಕೊಂಡು ಮೇಂಟೈನ್ ಮಾಡಿರುವಂತಹ ಒಂದು ರೀತಿ ಅಥವಾ ಪರಿ ಏನಿದೆಯಲ್ಲ ಅದು ನಿಜಕ್ಕೂ ಶ್ಲಾಘನೀಯ. ಅನೇಕ ಅಧಿಕಾರಿಗಳು ಬಾಗಲಕೋಟೆಗೆ ಆಗಮಿಸಿ ಬಾಗಲಕೋಟೆಯಲ್ಲಿ ಒಂದು ರಕ್ಷಾ ಕವಚದಂತೆ ನಿಂತ್ಕೊಂಡಿದ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಾಗಲಕೋಟೆಯಲ್ಲಿ ಸಿದ್ಧಾರ್ಥ ಗೋಯಲ್ ಅವರು ಕೈಗೊಂಡಿರುವಂತಹ ಕಟ್ಟುನಿಟ್ಟಿನ ಕ್ರಮಗಳು, ತಂತ್ರಜ್ಞಾನದ ಒಂದಿಷ್ಟು ಕ್ರಮಗಳು ಈಗ ಬಾಗಲಕೋಟೆಯ ಒಂದು ಪೊಲೀಸ್ ವೈಖರಿಯತ್ತ ಕರ್ನಾಟಕವೇ ತಿರುಗಿ ನೋಡುವಂತೆ ಸಿದ್ಧಾರ್ಥ ಗೋಯಲ್ ಅವರು ಮಾಡಿದ್ದಾರೆ. ಸೊ ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿ ಇಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿದ್ದಾರೆ. ಏಕೆಂತಂದರೆ ಯಾವುದೇ ಒಂದು ಕೋಮಿಗೆ ಧಕ್ಕೆ ಆಗದಂತೆ ಅಥವಾ ಯಾರ ಒಬ್ಬ ಮನಸ್ಥಿತಿಗೂ ಸಹ ಧಕ್ಕೆ ಆಗದಂತೆ ಸಿದ್ಧಾರ್ಥ ಗೋಯಲ್ ಅವರ ಒಂದು ಕರ್ತವ್ಯದ ನಡೆ ಏನಿದೆ ಅದು ನಿಜಕ್ಕೂ ಶ್ಲಾಘನೀಯ. ಮೊದಲು ಜನಸ್ನೇಹಿ ಪೊಲೀಸಿಂಗ್ ಅನ್ನುವಂಥದ್ದು ನಮಗೆಲ್ಲ ಕಾಣಸಿಗುತ್ತೆ. ಸೊ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಜನಸ್ನೇಹಿ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದಾರೆ ಸಿದ್ಧಾರ್ಥ ಗೋಯಲ್ ಅವರು. ಇನ್ನು ತಂತ್ರಜ್ಞಾನದ ಬಳಕೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ ಅಪರಾಧ ತಡೆಗಟ್ಟಲು ಒಂದು ತನಿಖೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸ್ತಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಇನ್ನೊಂದು ಪಾರದರ್ಶಕತೆ ಅನ್ನುವಂಥದ್ದು. ಈ ಪಾರದರ್ಶಕತೆ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ ಇಲಾಖೆಯಲ್ಲಿರುವಂತಹ ಕೆಲಸಗಳಲ್ಲಿ ಪಾರದರ್ಶಕತೆ ಮತ್ತು ಶಿಸ್ತನ್ನು ಕಾಪಾಡುವಂತಹಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರಂತೆ ಸಿದ್ಧಾರ್ಥ ಗೋಯಲ್ ರವರು. ಹಾಗೆ ಬಾಗಲಕೋಟೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕೈಗೊಳ್ಳುವಲ್ಲಿ ಸಿದ್ಧಾರ್ಥ ಗೋಯಲ್ ಅವರ ಪಾತ್ರ ಪ್ರಮುಖವಾಗಿದೆ ಅನ್ನುವಂಥದ್ದು.
ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರವೀಣ್ ಹಟ್ಪರ್. ಹಾಗೆ ಸ್ನೇಹಿತರೆ, ಇನ್ನೊಂದು ಹೇಳಕ್ಕೆ ಮರ್ತೆ, ಬಾಗಲಕೋಟೆಯಲ್ಲಿ ಕಾರ್ಯಾರಂಭ ಆಗಿರುವಂತಹ KTTV ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳು ನಿಮ್ಮನ್ನು ಬಂದ ತಲುಪುತ್ತೆ. ಅಲ್ಲಿವರೆಗೂ ನಮಸ್ಕಾರ. ಒನ್ಸ್ ಅಗೇನ್, ಒಂದೇ ಮಾತರಂ. ಬರ್ತೀನಿ. ನಮಸ್ಕಾರ.